ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೃಷ್ಣಾ ನದಿಗೂ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. ಕಳೆದ 12 ಗಂಟೆಯಲ್ಲಿ 15,000 ಕ್ಯೂಸೆಕ್ ನೀರು ಹೆಚ್ಚಳಾಗಿದೆ. ಇಂದು ಹಿಪ್ಪರಗಿ ಡ್ಯಾಂಗೆ 1,34,000 ಕ್ಯೂಸೆಕ್ ನೀರು ಒಳಹರಿವು. ಹಿಪ್ಪರಗಿ ಡ್ಯಾಂನಿಂದ 1,33,000 ಕ್ಯೂಸೆಕ್ ನೀರು ಹೊರಹರಿವು ಇರೋದು. ಇನ್ನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಡ್ಯಾಂನಲ್ಲಿ ರಬಕವಿ ಬನಹಟ್ಟಿಯ ಕೃಷ್ಣಾ ನದಿ ದಂಡೆಯ ಜಮೀನುಗಳಿಗೆ ನೀರು ನುಗ್ಗಿಬಿಟ್ಟಿದೆ. ನದಿ ಪಾತ್ರದ ಕಬ್ಬು, ಮೆಕ್ಕೆಜೋಳ, ಸೋಯಾಬೀನ್ ಇವೆಲ್ಲವೂ ಕೂಡ ಜಲಮಯ ಆಗಿವೆ. ಅಂದರೆ ರೈತರು ಏನೇನು ಬೆಳೆ ಬೆಳೆದಿದ್ರು ಅದೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಕಂಕನವಾಡಿ ನಡುಗಡ್ಡೆ ರೈತರ ಬೆಳೆಗಳು ಜಲಾವೃತ ಆಗ್ಬಿಟ್ಟಿವೆ. ತಗ್ಗು ಪ್ರದೇಶದ ನಿವಾಸಿಗಳಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗುತ್ತೆ. ಎಲ್ಲಿ ಹೋಗ್ಬೇಕು ಅನ್ನುವಂಥ ಆತಂಕ. ಮತ್ತೊಂದು ಕಡೆಗೆ ಜೋಳ ಬೆಳೆದಿರೋರು, ಸೋಯಾಬೀನ್ ಬೆಳೆದಿರೋರು, ಅವರ ಬೆಳೆಗಳೆಲ್ಲವೂ ಕೂಡ ಮುಳುಗಡೆ ಆಗೋಗಿದೆ. ಇಷ್ಟು ದಿನ ಬರಗಾಲ ಅಂತ ಇದ್ರು, ಬರಗಾಲದ ಛಾಯೆಯೇ ಬದಲಾಗಿದೆ. ಈಗ ಒಂದು ರೀತಿ ಪ್ರವಾಹದ ವಾತಾವರಣ. ಹಾಗಾಗಿ ಯಾವ ರೀತಿ ಇದೆಲ್ಲವನ್ನು ಎದುರಿಸಬೇಕು ಅನ್ನೋದು ರೈತರಿಗೆ ಆತಂಕ. ಕೃಷ್ಣಾ ನದಿ ನೀರು ಹೆಚ್ಚಾಗಿರೋದ್ರಿಂದ KRS ಭರ್ತಿ ಆಗುತ್ತೆ ಅನ್ನುವಂಥ ಖುಷಿ ಇದ್ರೂ ಕೂಡ ಒಮ್ಮೆಲೆ ಮಳೆ ಬರೋದ್ರಿಂದ ಬೆಳೆಗಳಿಗೆ ಹಾನಿ ಆಗ್ತಾ ಇದೆ. ಅದ್ರ ಜೊತೆಗೆ ಸುತ್ತಮುತ್ತ ಇರುವಂಥ ತಗ್ಗು ಪ್ರದೇಶಗಳಲ್ಲಿರೋ ನಿವಾಸಿಗಳಿಗೂ ಕೂಡ ಈ ರೀತಿ ನೆರೆ ಹತ್ತುವಂಥ ಆತಂಕ ಇದೆ. ನೋಡಿ, ಅನೇಕ ಬೆಳೆಗಳು ನಾಶ ಆಗಿ ಹೋಗಿವೆ. ಹೀಗಾಗಿ ರೈತರೀಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ, ಏನು ಮಾಡೋದು ಅಂತ. ಪರಿಹಾರಕ್ಕಾಗಿ ಮನವಿನೂ ಮಾಡ್ತಾರೆ. ಇನ್ನೇನು ಮಾಡೋದಕ್ಕಾಗುತ್ತೆ? ಮತ್ತೆ ಬೆಳೆ ಬಿತ್ತನೆ ಮಾಡಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕಲ್ಲ, ಹಾಗಾಗಿ